ನಮಸ್ಕಾರ ವೀಕ್ಷಕರೇ, ನನ್ನ ಶೆಟ್ಟಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮ್ಮ ಮುಂದೆ ಪಾಲಕ್ ಚಟ್ನಿಯನ್ನು ತಗೊಂಡು ಬಂದಿದ್ದೇನೆ. ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡುವುದು ಹೇಗೆ ನೋಡೋಣ. ಹಾಗೆ ಪಾಲಕ್ ಸೊಪ್ಪಿನ ಉಪಯೋಗಗಳು ತುಂಬಾ ಇವೆ. ಇನ್ನು ಮುಂದೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಅದಕ್ಕೆ ಮುನ್ನ ಪಾಲಕ್ ಚಟ್ನಿ ಮಾಡುವುದು ಹೇಗೆ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಬಾಣಲೆಗೆ ಶೇಂಗಾವನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ತುಂಬ ಜಾಸ್ತಿ ಉರಿಬೇಡಿ, ಮೀಡಿಯಮ್ ಆಗಿ ಉರಿಯಿರಿ. ಈ ಬಣ್ಣ ಬಂದರೆ ಸಾಕು. ಒಂದು ಪ್ಲೇಟ್ಗೆ ಹಾಕಿ ಎತ್ತಿಡಿ ತಣ್ಣಗಾಗೋದಕ್ಕೆ. ತಣ್ಣಗಾದ ನಂತರ ಸಿಪ್ಪೆ ಬಿಡಿಸಿ ಇಡಿ. ಅದೇ ಬಾಣಲಿಗೆ 2 ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ, ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ ಕಾಳು, ಕಟ್ ಮಾಡಿರುವಕ್ಕಂಥ ಒಂದು ಈರುಳ್ಳಿ, 4-5 ಬೆಳ್ಳುಳ್ಳಿ ಎಸಿಳು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಹುಣಸೆ ಎಲೆ. ಇದೇ ನೋಡಿ ಪಾಲಕ್ ಚಟ್ನಿಗೆ ಮೇನ್ ಇಂಗ್ರೀಡಿಯಂಟ್. ಪಾಲಕ್ ಸೊಪ್ಪು ವಿಡಿಯೋದಲ್ಲಿ ಹಸಿಮೆಣಸಿನಕಾಯಿ ಸ್ಕಿಪ್ ಆಗಿದೆ, ನೀವು ಅದನ್ನು ಸೇರಿಸಿ. ಮತ್ತು ಕೊನೆಯದಾಗಿ ಅರಿಶಿಣ. ತಳ ಹಿಡಿಯುವ ಚಾನ್ಸ್ ಇರುತ್ತದೆ. ಚೆನ್ನಾಗಿ ಕಲಿಸ್ತಾ ಕುದಿಯೋಕೆ ಬಿಡಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದಿಟ್ಟಕ್ಕಂಥ ಶೇಂಗಾ, ಮಾಡಿರುವ ಮಿಶ್ರಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಗ್ರೈಂಡ್ ಮಾಡಿ. ಪಾಲಕ್ ಸೊಪ್ಪಿನ ಉಪಯೋಗ ಏನಪ್ಪ ಅಂದರೆ ರಕ್ತಹೀನತೆ ತಡೆಯುತ್ತದೆ, ಮಲಬದ್ಧತೆ ಸರಿಪಡಿಸಲಾಗುತ್ತದೆ, ನಮ್ಮ ಮೂಳೆಗಳು ಬಲಪಡಿಸಲಾಗುತ್ತದೆ. ವೆಯ್ಟ್ ಲಾಸ್ ಮಾಡುವ ಅವರಿಗೆ ಈ ಸೊಪ್ಪು ಒಳ್ಳೆಯದು. ಯಾಕೆ ಅಂದರೆ ತೂಕ ಇಳಿಸುತ್ತದೆ. ಇದು ಗರ್ಭಿಣಿಯವರಿಗೆ ಮಗು ಬೆಳವಣಿಗೆ ಸಹಾಯ ಮಾಡುತ್ತದೆ. ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಎ ಮತ್ತು ಸಿ ಇರುತ್ತದೆ. ಆರೋಗ್ಯ ಹೆಚ್ಚಿಸುತ್ತದೆ, ಹಾಗೆ ಕೂದಲು ಉದುರುವಿಕೆ ಕಡಿಮೆ ಮಾಡುತ್ತದೆ. ಹಲವಾರು ಉಪಯೋಗಗಳು ಇವೆ ಪಾಲಕ್ ಸೊಪ್ಪಿನಲ್ಲಿ. ಓಕೆ, ಈಗ ಚಟ್ನಿಗೆ ಒಗ್ಗರಣೆ ಕೊಡೋಣ. ಒಂದು ಪಾತ್ರೆಗೆ 1 ಸ್ಪೂನ್ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಕೆಂಪಾದ ನಂತರ ಚಟ್ನಿಗೆ ಒಗ್ಗರಣೆ ಹಾಕೋದು. ಪಾಲಕ್ ಚಟ್ನಿ ರೆಡಿ. ಮೊಸರನ್ನಕ್ಕೆ, ರೊಟ್ಟಿಗೆ, ಬಿಸಿ ಬಿಸಿ ಅನ್ನಕ್ಕೆ ಅಂತೂ ಸಖತ್ ಕಾಂಬಿನೇಷನ್. ಇನ್ನು ಮುಂದಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.